ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋ, ರಾಮನಿಗೆ ಯಾವ ಹೂ ಅರ್ಪಿಸಬೇಕು, ಶ್ರೀರಾಮನವಮಿಯ ದಿನ ಈ ತಪ್ಪುಗಳನ್ನು ಮಾಡಬೇಡಿ. ಶ್ರೀರಾಮನವಮಿಯ ದಿನ ನೀವು ತಪ್ಪದೆ ಈ ಮಂತ್ರವನ್ನು ಜಪಿಸಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ನೆರವೇರಿಸಿಕೊಳ್ಳಿ. ಹಾಗಾದರೆ ನೋಡೋಣ ಶ್ರೀರಾಮನಿಗೆ ಯಾವ ಹೂ ಪ್ರಿಯವಾದದ್ದು ಅಂತ. ಶ್ರೀರಾಮನಿಗೆ ಹಳದಿ ಬಣ್ಣದ ಹೂ, ಸಾಮಂತಿಗೆ ಹೂ ಅತಿ ಪ್ರಿಯವಾದ ಹೂ, ಹಾಗೆ ಮಲ್ಲಿಗೆ, ಕಮಲ, ಅತಿ ಮುಖ್ಯವಾಗಿ ಶ್ರೀರಾಮನಿಗೆ ತುಳಸಿಯನ್ನು ತಪ್ಪದೆ ಪೂಜೆಗೆ ಬಳಸಬೇಕು. ನಾನು ಹೇಳಿರುವ ಈ ಹೂ ಯಾವುದಾದ್ರೂ ಸರಿ ನಿಮಗೆ ಸಿಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಇರುವ ತುಳಸಿಯನ್ನು ಇಟ್ಟು ಪೂಜೆ ಮಾಡಿ. ಹಾಗೆ ಮಜ್ಜಿಗೆ, ಪಾನಕ, ಕೋಸಂಬರಿ, ರಸಾಯನವನ್ನು ಕೂಡ ಮಾಡಿ ನೈವೇದ್ಯಕ್ಕೆ ಅರ್ಪಿಸಿ. ಇದು ನಾವು ಯಾವ ಹೂ ಅರ್ಪಿಸಬೇಕು ಎಂಬ ಮಾಹಿತಿಯನ್ನು ಹೇಳಿದ್ದೇನೆ. ಹಾಗಾದರೆ ನಾವು ರಾಮನವಮಿಯ ದಿನ ಯಾವ ತಪ್ಪು ಮಾಡಬಾರದು ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಶ್ರೀರಾಮನಿಗೆ ಹೂವನ್ನು ಅರ್ಪಿಸುತ್ತೇವೆ ಅಲ್ವಾ, ಆ ಹೂವು ಯಾವಾಗಲೂ ಸ್ವಚ್ಛವಾಗಿರಬೇಕು. ನೆಲದ ಮೇಲೆ ಬಿದ್ದಿರುವುದಾಗಲಿ ಅಥವಾ ಒಣಗಿದ ಹೂವನ್ನಾಗಲಿ ಬಳಸಬಾರದು. ಹಾಗೆ ನಾವು ಆಚೆಯಿಂದ ಹೂ ತಂದರೆ ಆಗಲಿ ಹಣ್ಣು ತಂದರೆ ಆಗಲಿ ನೀರನ್ನು ಅದರ ಮೇಲೆ ಚಿಮುಕಿಸಿ ಅದಕ್ಕೆ ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು ದೇವರಿಗೆ ಅರ್ಪಿಸಬೇಕು. ಯಾಕಂದರೆ ಆಚೆಯಿಂದ ತಂದಿರೋದಲ್ವಾ, ಹಾಗಾಗಿ ನೀರನ್ನು ಚಿಮುಕಿಸಿ ತುಳಸಿ ಆಗಿರ್ಬೋದು, ಹೂವಾಗಿರ್ಬೋದು ಅದನ್ನು ಅರ್ಪಿಸಬೇಕು ಶ್ರೀರಾಮನಿಗೆ. ಸತ್ಯದ ಸಂಕೇತವಾದ ಶ್ರೀರಾಮನಿಗೆ ಪೂಜೆಯ ದಿನ ಸುಳ್ಳು ಹೇಳಬಾರದು. ಹಾಗಾದರೆ ನಾವು ಯಾವ ಹೂ ಅರ್ಪಿಸಬೇಕು ಅಂತ ಹೇಳಿದ್ವಿ. ಹಾಗಾದರೆ ಶ್ರೀರಾಮ ಜಯಂತಿಯ ದಿನ ನಾವು ಈ ತಪ್ಪುಗಳನ್ನು ಮಾಡಬಾರದು. ಶ್ರೀರಾಮ ಸತ್ಯದ ಸಂಕೇತ ಅಲ್ವಾ, ಶ್ರೀರಾಮನ ಪೂಜೆಯ ದಿನ ಸುಳ್ಳು ಹೇಳಬಾರದು ಅಥವಾ ಯಾರಿಗೂ ಕೂಡ ಮೋಸ ಮಾಡಬಾರದು. ಪೂಜೆಯ ವೇಳೆ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಬೇಡಿ. ಈ ದಿನ ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಸೇವನೆಯಿಂದ ದೂರವಿರಿ. ನವಮಿಯ ದಿನ ಕೋಪ, ಜಗಳ, ಕಠಿಣ ಮಾತು ಕೂಡ ಆಡಬಾರದು. ಶಾಂತಿಯಿಂದ ರಾಮನ ಜ್ಞಾನದಲ್ಲಿ ಇರಿ. ನಾನು ಹೇಳಿರುವ ಈ ತಪ್ಪು ಮಾಡದೆ ಭಕ್ತಿಯಿಂದ ರಾಮನನ್ನು ಆರಾಧಿಸಿದರೆ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ಹಾಗಾದರೆ ನವಮಿಯ ದಿನ ಯಾವ ಮಂತ್ರ ಹೇಳಬೇಕು ನೋಡೋಣ ಬನ್ನಿ. ನಾನು ಹೇಳುವ ಈ ಮಂತ್ರವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ತಪ್ಪದೆ ಈ ಮಂತ್ರವನ್ನು ಶ್ರೀರಾಮ ನವಮಿಯ ದಿನ ನೀವು ಶ್ರೀರಾಮನಿಗೆ ಭಕ್ತಿಯಿಂದ ಹೇಳಿ. ಹಾಗಾದರೆ ಯಾವುದು ಆ ಮಂತ್ರ ಹೇಳ್ತೀನಿ ಬನ್ನಿ. ಓಂ ದಶರಥಾಯ ವಿದ್ಮಹೇ ಸೀತಾ ವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯಾತ್ ರಾಮಚಂದ್ರಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ. ಓಂ ದಶರಥಾಯ ವಿದ್ಮಹೇ ಸೀತವಲ್ಲಭಾಯ ಧೀಮಹಿ ತನ್ನೋ ರಾಮ ಪ್ರಚೋದಯತ್ ರಾಮಚಂದ್ರಾಯ ನಮಃ. ನಾನು ಹೇಳಿದ ಮಂತ್ರ ನೀವು ಸರಿಯಾಗಿ ಕೇಳಿಸ್ಕೊಂಡು ರಾಮನಿಗೆ ನೀವು ಭಕ್ತಿಯಿಂದ ಹೇಳಬೇಕು. ಮತ್ತೊಂದು ಶ್ರೀರಾಮ ರಾಮ ರಾಮಿತಿ ರಮೇ ರಮೇ ಮನೋರಮಿ ಸಹಸ್ರನಾಮ ತತ್ರುಲ್ಕಂ ರಾಮನಾಮ ವರನಾನೆ ಓಂ ಹನುಮತೆ ನಮಃ. ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಮೇ ಮನೋರಮೆ ಸಹಸ್ರನಾಮ ತತ್ರುಲ್ಕಂ ರಾಮನಾಮ ವರಾನನೆ ಓಂ ಹನುಮತೆ ನಮಃ. ನನ್ನ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.